ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆರೆಂಜ್ ಐಸ್ ಕ್ರೀಮ್ ಜ್ಯೂಸನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ನಾನು 500 ಗ್ರಾಮ್ನಷ್ಟು ಆರೆಂಜನ್ನು ತೆಗೆದುಕೊಂಡಿದ್ದೀನಿ. ಕ್ಲೀನಾಗಿ ಮೇಲಿನ ಸಿಪ್ಪೆ ಎಲ್ಲ ಸುಲಿದಿಟ್ಕೊಳ್ಳಿ. ನೋಡಿ, ಕ್ಲೀನಾಗಿ ವಾಶ್ ಮಾಡಿಕೊಂಡು ಯಾವುದೇ ಹಣ್ಣಿನ ಜ್ಯೂಸನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಆಲ್ಮೋಸ್ಟ್ ಎಲ್ಲ ಸಿಪ್ಪೆಯನ್ನು ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಜ್ಯೂಸ್ ಜಾರಿಗೆ ಎಲ್ಲವನ್ನು ಕೂಡ ಹಾಕಿ, ಅದರಲ್ಲಿ ಜಾಸ್ತಿ ಬೀಜಗಳೇನು ಇರೋದಿಲ್ಲ, ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಇದು ಆರೆಂಜು. ನೋಡಿ, ಇದು ಬೇಸಿಗೆ ಕಾಲ ಆಗಿರೋದರಿಂದ ಎಲ್ಲ ಹಣ್ಣುಗಳನ್ನು ನಾವು ಮನೆಯಲ್ಲೇ ತೆಗೆದುಕೊಂಡು ಬಂದು ಜ್ಯೂಸನ್ನು ಮಾಡಿಟ್ಕೊಂಡು ಕುಡಿಬೋದು. ಸ್ವಲ್ಪ ನಾನು ಕೋಲ್ಡ್ ವಾಟ್ರನ್ನು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಲೋಟದಷ್ಟು. ಹಾಗೆ ಐಸ್ ಕ್ಯೂಬನ್ನು ಕೂಡ ಹಾಕ್ತಾ ಇದ್ದೀನಿ. ಯಾವುದೇ ಹಣ್ಣಿನ ಜ್ಯೂಸ್ಗೆ ನಾವು ಐಸ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1 ಕಪ್ನಷ್ಟು ಮ್ಯಾಂಗೋ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಫ್ಲೇವರ್ನ ಐಸ್ ಕ್ರೀಮನ್ನು ಕೂಡ ತೆಗೆದುಕೊಳ್ಬೋದು. 1-2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಕ್ಲೋಸ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಒಂದು 5 ಮಿನಿಟ್ಸ್ ನಾವು ಹಾಕೋಬೇಕಾಗತ್ತೆ ಮಿಕ್ಸಿಗೆ. ನೋಡಿ, ಎಲ್ಲವೂ ಕೂಡ ಚೆನ್ನಾಗಿ ರಸ ಬಿಟ್ಕೊಳ್ತಾ ಇದೆ. ಎಷ್ಟು ಚೆನ್ನಾಗಿ ಕಲರ್ ಕೂಡ ನಾವು ನೋಡ್ಬೋದು. ನೋಡಿ, ಒಂದು 5 ಮಿನಿಟ್ಸ್ ನಾವು ಇದನ್ನು ಮಿಕ್ಸಿಗೆ ಹಾಕೊಂಡ ನಂತರ ನಮಗೆ ಒಂದು 4 ಗ್ಲಾಸ್ನಷ್ಟು ನಮಗೆ ಹಣ್ಣಿನ ಜ್ಯೂಸ್ ನಮಗೆ ದೊರೆಯುತ್ತೆ. ಇಲ್ಲಿ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಎಲ್ಲವೂ ಕೂಡ ರೆಡಿ ಆಗಿದೆ. ಇದನ್ನು ನಾವು ಕ್ಲೀನಾಗಿ ಒಂದು ಜರಡಿಯಿಂದ ಸೋಸ್ಕೊಳ್ಳೋಣ, ಇಲ್ಲ ಹಾಗೆ ಕೂಡ ನಾವು ಕುಡಿಬೋದು. ಸ್ವಲ್ಪ ಆರೆಂಜ್ನಲ್ಲಿ ಗಟ್ಟಿ ತಿರುಳು ಇರೋದರಿಂದ ಸ್ವಲ್ಪ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಇಲ್ಲ ನಾನು ಹಾಗೆ ಕುಡಿತೀನಿ ಅಂದರೆ ಹಾಗೆ ಕೂಡ ಕುಡಿಬೋದು. ಕ್ಲೀನಾಗಿ ಎಲ್ಲವನ್ನು ಸೋಸ್ಕೊಳ್ಳಿ. ನೀವು ಯಾವುದೇ ಹಣ್ಣನ್ನು ತೆಗೆದುಕೊಂಡು ಬಂದು ಈ ಮೆಥಡಲ್ಲಿ ಮಾಡ್ಕೊಂಡು ಕುಡಿಬೋದು. ಆಲ್ಮೋಸ್ಟ್ ಎಲ್ಲವೂ ಕೂಡ ಇವಾಗ ಕ್ಲೀನ್. ನೋಡಿ, ಸ್ವಲ್ಪ ಒಳಗಡೆ ಇರೋ ಸಿಪ್ಪೆ ನಮಗೆ ಇದನ್ನಾಗುತ್ತೆ. ನೋಡಿ, 4 ಗ್ಲಾಸ್ನಷ್ಟು ನಮಗೆ ಜ್ಯೂಸ್ ಇಲ್ಲಿ ಸಿಕ್ಕಿದೆ. ನೋಡಿ, ಎಷ್ಟು ಚೆನ್ನಾಗಿ ಜ್ಯೂಸ್ ರೆಡಿಯಾಗಿದೆ. ನಾವು ಇವಾಗ ಒಂದು ಜಾರ್ಗೆ ಇದನ್ನು ಎಲ್ಲವೂ ಕೂಡ ಹಾಕಿಕೊಳ್ಳೋಣ. ನಮ್ಮ ಚಾನಲ್ಗೆ ಮೊದಲದಾಗಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಎಷ್ಟು ರುಚಿಕರವಾದ ಆರೆಂಜ್ ಜ್ಯೂಸ್ ರೆಡಿಯಾಗಿದೆ. ಧನ್ಯವಾದಗಳು.